ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಗಮನದಿಂದ ಕೇಳಿ. ಫೆಬ್ರವರಿ 22 ಭಾನುವಾರ ನಿಮ್ಮ ಜೀವನದಲ್ಲಿ ಶ್ರಮದ ಫಲ ದೊರಕುವ ಸೂಚನೆಗಳನ್ನು ನೀಡುವ ಮಹತ್ವದ ದಿನವಾಗಿರುತ್ತೆ. ರಾಶಿ ಚಕ್ರದಲ್ಲಿ 10ನೇ ಸ್ಥಾನ ಹೊಂದಿರುವ ಮಕರ ರಾಶಿಯ ಅಧಿಪತಿ ಶನಿ. ಶಿಸ್ತು, ಪರಿಶ್ರಮ, ಸಹನೆ ಮತ್ತು ನ್ಯಾಯದ ಸಂಕೇತ. ನೀವು ಸಹಜವಾಗಿ ಜವಾಬ್ದಾರಿಯುತರು, ನಿಧಾನವಾಗಿ ಆದರೆ ಖಚಿತವಾಗಿ ಗುರಿಯನ್ನು ತಲುಪ್ತೀರಾ. ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿ ಬೆಳೆದವರು, ಆದ್ದರಿಂದ ನಿಮಗೆ ಸಿಗುವ ಯಶಸ್ಸು ದೀರ್ಘಕಾಲ ಆಗಿರುತ್ತೆ. ಈ ಭಾನುವಾರ ನೀವು ಬಹಳ ದಿನಗಳಿಂದ ಒತ್ತುಕೊಂಡಿದ್ದ ಒತ್ತಡಕ್ಕೆ ಒಂದು ಪರಿಹಾರ ದೊರೆಯುವ ಸೂಚನೆ ಇದೆ. ಬೆಳಗ್ಗೆ ಸ್ವಲ್ಪ ಕೆಲಸದ ಒತ್ತಡ ಇದ್ರೂ ಕೂಡ ಮಧ್ಯಾಹ್ನದ ನಂತರ ಪರಿಸ್ಥಿತಿ ನಿಮ್ಮ ಪರವಾಗಿ ತಿರುಗುತ್ತೆ. ವಿಶೇಷವಾಗಿ ಹಿರಿಯ ವ್ಯಕ್ತಿ ಅಥವಾ ಮಹಿಳೆಯೊಬ್ಬರ ಸಲಹೆ ನಿಮ್ಮ ನಿರ್ಧಾರಕ್ಕೆ ದಾರಿಯನ್ನು ತೋರಿಸುತ್ತೆ. ಆರ್ಥಿಕವಾಗಿ ನೋಡಿದರೆ ಬಾಕಿ ಉಳಿದ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ, ಅಥವಾ ನಿರೀಕ್ಷಿಸದ ಒಂದು ಹಣ ಲಾಭ ಬರಬಹುದು. ಆಸ್ತಿ ಸಂಬಂಧಿತ ವಿಚಾರದಲ್ಲಿ ಸ್ಪಷ್ಟತೆ ಸಿಗಬಹುದು. ಬ್ಯಾಂಕ್ ಅಥವಾ ಕಾನೂನು ಸಂಬಂಧಿತ ಕೆಲಸದಲ್ಲಿ ನಿಧಾನವಾದ ಆದರೆ ಒಳ್ಳೆಯ ಪ್ರಗತಿ ಕಾಣಬಹುದು. ದೊಡ್ಡ ಹೂಡಿಕೆ ಮಾಡುವಾಗ ಜಾಗ್ರತೆ ಅಗತ್ಯ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮ ಗುರುತಿಸಲಾಗುತ್ತೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಹೆಚ್ಚುವರಿ ಜವಾಬ್ದಾರಿ ಸಿಗಬಹುದು. ಪದೋನ್ನತಿ ಕುರಿತು ಚರ್ಚೆ ಆರಂಭವಾಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಕಾಪಾಡಿಕೊಳ್ಳಿ. ವ್ಯಾಪಾರ ಮಾಡುವವರಿಗೆ ಸ್ಥಿರ ಲಾಭದ ಸೂಚನೆ ಇದೆ. ವಿಶೇಷವಾಗಿ ಮಧ್ಯಾಹ್ನದ ನಂತರ ಒಳ್ಳೆಯ ಒಪ್ಪಂದ ಸಾಧ್ಯತೆ ಇದೆ. ಪಾಲುದಾರಿಕೆಯಲ್ಲಿ ಸ್ಪಷ್ಟತೆ ಇರಲಿ. ಕುಟುಂಬ ಜೀವನದಲ್ಲಿ ಶಾಂತಿ ನೆಲೆಸುತ್ತೆ. ಗಂಡ ಹೆಂಡತಿ ನಡುವೆ ಇದ್ದ ಸಣ್ಣ ಅಂತರ ನಿವಾರಣೆಯಾಗುತ್ತೆ. ನೀವು ಸ್ವಲ್ಪ ಮೃದುತನ ತೋರಿಸಿದರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಸಿಗುತ್ತೆ. ಮಕ್ಕಳಿಂದ ಸಂತೋಷದ ಸುದ್ದಿ ಬರಬಹುದು. ಪ್ರೀತಿಯಲ್ಲಿ ಇರುವವರಿಗೆ ಸ್ಥಿರತೆಯ ದಿನ. ಸಾಯಂಕಾಲ ಮಹತ್ವದ ಮಾತುಕತೆ ಸಾಧ್ಯತೆ ಇದೆ. ಒಂಟಿ ಮಕರ ರಾಶಿಯವರಿಗೆ ಹೊಸ ಪರಿಚಯ ನಿಧಾನವಾಗಿ ಬೆಳೆಯುವ ಸೂಚನೆ ಇದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತೆ. ವಿಶೇಷವಾಗಿ ಬೆಳಿಗ್ಗೆ ಸಮಯ ಓದಿಗೆ ಅನುಕೂಲಕರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಾ ಇರೋರಿಗೆ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಸಂಧಿ ನೋವು, ಬೆನ್ನು ನೋವು ಅಥವಾ ದಣಿವು ಇದ್ದರೆ ಜಾಗ್ರತೆ ವಹಿಸಿ. ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಿ. ಸರಿಯಾದ ಆಹಾರ ಸೇವಿಸಿ. ನೀರು ಹೆಚ್ಚು ಕುಡಿಯಿರಿ. ಸ್ವಲ್ಪ ಯೋಗ ಅಥವಾ ಪ್ರಾಣಾಯಾಮ ಮಾಡಿದರೆ ಒತ್ತಡ ಕಡಿಮೆಯಾಗುತ್ತೆ. ಈ ದಿನ ತುರ್ತು ನಿರ್ಧಾರಗಳನ್ನು ತಪ್ಪಿಸಿ, ಯಾಕೆಂದರೆ ಶನಿ ಪ್ರಭಾವದಿಂದ ನಿಧಾನವಾಗಿ ತೆಗೆದುಕೊಳ್ಳುವ ನಿರ್ಧಾರವೇ ಲಾಭಕರ. ಶುಕ್ರ ಭಾನುವಾರ ಆಗಿರುವುದರಿಂದ ಸೂರ್ಯನಿಗೆ ಪೂಜೆ ಮಾಡಿದರೆ ಐಶ್ವರ್ಯ ಮತ್ತು ಶಾಂತಿ ದೊರೆಯುತ್ತೆ. ಬೆಳಿಗ್ಗೆ ಮನೆ ಸ್ವಚ್ಛಗೊಳಿಸಿ, ದೀಪ ಹಚ್ಚಿ, ನೀಲಿ ಅಥವಾ ಬಿಳಿ ಬಣ್ಣದ ವಸ್ತ್ರ ಧರಿಸಿ. ಓಂ ಸೂರ್ಯ ದೇವಾಯ ನಮಃ ಅಂತ 108 ಬಾರಿ ಜಪಿಸಿದರೆ ಮನಃಶಾಂತಿ ಸಿಗುತ್ತೆ. ಬಡವರಿಗೆ ಅನ್ನದಾನ ಅಥವಾ ಎಳ್ಳು ದಾನ ಮಾಡಿದರೆ ಪುಣ್ಯ ಫಲ ಸಿಗುತ್ತೆ. ನಿಮಗೆ ಅನುಕೂಲಕರ ಸಂಖ್ಯೆಗಳು 8 ಮತ್ತು 6. ನೀಲಿ ಮತ್ತು ಬಿಳಿ ಬಣ್ಣಗಳು ಶುಭಕರವಾಗಿರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣ ಲಾಭಕರವಾಗಿರುತ್ತೆ, ಆದರೆ ವಾಹನ ಚಾಲನೆ ಮಾಡಬೇಕಾದ್ರೆ ಎಚ್ಚರಿಕೆ ಇರಲಿ. ಮಕರ ರಾಶಿಯವರೇ, ನಿಮ್ಮ ಪರಿಶ್ರಮ ಮತ್ತು ಸಹನೆಯೇ ನಿಮ್ಮ ದೊಡ್ಡ ಶಕ್ತಿ. ಈ ಭಾನುವಾರ ನೀವು ತೆಗೆದುಕೊಳ್ಳುವ ಸ್ಥಿರ ನಿರ್ಧಾರ ಭವಿಷ್ಯದಲ್ಲಿ ಗೌರವ ಮತ್ತು ಆರ್ಥಿಕ ಭದ್ರತೆಗೆ ಕಾರಣವಾಗುತ್ತೆ. ನಿಧಾನವಾಗಿ ಆದರೆ ಖಚಿತವಾಗಿ ನಿಮ್ಮ ಭಾಗ್ಯ ನಿಮ್ಮ ಕಡೆ ಬರ್ತಾ ಇದೆ. ಧೈರ್ಯದಿಂದ ಮತ್ತು ಶಿಸ್ತಿನಿಂದ ಮುಂದೆ ಸಾಗ್ರಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.